टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಯಾಕಂದ್ರೆ ಈಗ ಯಾವ್ಯಾವ ನಾಯಕರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು ಅದಾದ ಮೇಲೆ ನಿರಂತರವಾಗಿ ಮಾತಾಡ್ತಾ ಬರ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ಪ. ಹಿಂದಿನಿಂದಲೂ ಕೂಡ ಹೇಳ್ಕೊತಾ ಬರ್ತಾ ಇದ್ದಾರೆ. ಮತ್ತೆ ಹೇಳಿದ್ದಾರೆ ಅಭಿವೃದ್ಧಿ ಬಗ್ಗೆ, ಸಂಘಟನೆ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಶಾಸಕರ ಜೊತೆ ಚರ್ಚೆ ಮಾಡಿ ಮಾರ್ಗಸೂಚಿ ನೀಡಿದ್ದಾರೆ ಅಂತ. ಬರೀ ಇಷ್ಟು ಮಾತ್ರ ಹೇಳಿರುವಂಥದ್ದಲ್ಲ, ಎಚ್ ಸಿ ಮಹದೇವಪ್ಪ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ವಿವರಗಳನ್ನು ಕಲೆ ಹಾಕಲಿಕ್ಕೂ ಕೂಡ ನಾಯಕರು ಬಂದಿದ್ದರು ಅನ್ನೋದ್ರ ಮುಖಾಂತರ ಹಾಗಾದರೆ ಸುರ್ಜೇವಾಲಾ ಬಂದಿರೋದೇ ಇದಕ್ಕೇನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹುಟ್ಟಾಕಿದ್ರು. ಇದ್ದಾರೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಯವರು ಬಂದು ಎಮ್ ಎಲ್ ಎಗಳಿಗೆ ಅಭಿವೃದ್ಧಿ ಬಗ್ಗೆ, ಸಂಘಟನೆ ಬಗ್ಗೆ, ಸಮಸ್ಯೆಗಳ ಬಗ್ಗೆ ವಿವರವನ್ನು ಕೇಳಿದ್ದಾರೆ, ಮಾರ್ಗಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಲವಾಗಿದೆ, ಒಗ್ಗಟ್ಟಾಗಿದೆ, ಸರ್ಕಾರ ಸದೃಢವಾಗಿದೆ. ಹೈಕಮಾಂಡು ನೋಡಿ, ಎಚ್ ಸಿ ಮಹದೇವಪ್ಪ ಹೇಳಿದಂಥ ಮಾತು, ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿದ್ದಾರೆ, ಅವರೇ ಮುಂದುವರಿತಾರೆ. ಸಿ ಎಂ ಬದಲಾವಣೆಯ ಪ್ರಶ್ನೆನೇ ಇಲ್ಲ. ಸಿ ಎಂ ಎ ಹೇಳಿದ ಮೇಲೆ ಇನ್ನು ಸಿ ಎಂ ಪರವಾಗಿ ಮಾತಾಡುವಂಥವರ ದನಿ ಕೂಡ ಬಲವಾಗಿದೆ. ಸಿದ್ದರಾಮಯ್ಯನವರು ಸಿ ಎಂ ಆಗಿ 2 ವರ್ಷ ಪೂರೈಸಿದ್ದಾರೆ, ವ್ಯವಸ್ಥೆಗೆ ಬಲ ತುಂಬಿದ್ದಾರೆ. ಕೇಂದ್ರದ ನಾಯಕರು ಅದಕ್ಕೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು. ಈಗ ಅವರೇ ಮುಂದುವರಿತಾರೆ. ಹೈಕಮಾಂಡು ಸಿದ್ದರಾಮಯ್ಯ ಯಾವಾಗ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ಪಕ್ಷದ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು. ಅವರು ಹೊರತುಪಡಿಸಿ ಇನ್ಯಾರಿಗೂ ತೀರ್ಮಾನ ಮಾಡೋ ಅಧಿಕಾರ ಇಲ್ಲ. ಈಗ ಆಲ್ರೆಡಿ ಶಾಸಕರ ಅಭಿಪ್ರಾಯ ಪಡೆದೇ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 2 ವರ್ಷ ತುಂಬಿದೆ, ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ ಸರ್ಕಾರ ಉಳಿದ 5 ವರ್ಷಕ್ಕೆ ಅಧಿಕಾರದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಆವಾಗಲೂ ಒಳ್ಳೆ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಶಾಸಕರೇ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ಹೈಕಮಾಂಡು ಮುದ್ರೆ ಒತ್ತಿದೆ. ಈಗ ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮುಂದುವರಿತಾರೆ. ಕಾಂಗ್ರೆಸ್ ಪಕ್ಷ ಬಲವಾಗಿದೆ, ಒಗ್ಗಟ್ಟಾಗಿದೆ, ಸರ್ಕಾರ ಸದೃಢವಾಗಿದೆ. ಉಳಿದ 3 ವರ್ಷನ ಪೂರೈಸಿ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿತ್ವದಲ್ಲಿ ಮತ್ತೆ ಸರ್ಕಾರ ಬರ್ತದೆ 2028. ಇದೇ ಕೆಲಸವನ್ನು ಹಿಂದೆ ನಾಯಕರು ಯಾಕೆ ಮಾಡಲಿಲ್ಲ, ಈ ಪ್ರಶ್ನೆ ಎದ್ದಿದೆ. ಇಷ್ಟೊಂದೆಲ್ಲ ಬೆಳೆಯೋದಂತ ಸುಂದಿರಬೇಕಾಗಿತ್ತಾ? ಈಗ ನೋಡಿ ನಾಯಕರು ಮಾತಾಡ್ತಾ ಇದ್ದಾರೆ.